ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರಾಗಿ ಮುದ್ದೆ ಹಾಗೂ ಮೊಟ್ಟೆ ಬಗ್ಗೆ ಹೇಳ್ತಾ ಇದ್ದೀನಿ. ದವಸ ಧಾನ್ಯಗಳಲ್ಲೇ ರಾಜ ಎಂದರೆ ರಾಗಿ. ರಾಗಿ ಶೀತಕಾರಕ. ರಾಗಿ ಬೇಗ ಡೈಜೆಷನ್ ಆಗೋದಿಲ್ಲ. ರಾಗಿ ಶುಗರ್ ಇರುವವರು ಹೆಚ್ಚಾಗಿ ಬಳಕೆ ಮಾಡುವುದರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತದೆ. ಆದ್ದರಿಂದ ರಾಗಿ ರಾಜ. ರಾಗಿ ತಿಂದರೆ ನಿರೋಗಿ ಎಂದು ಹೇಳುತ್ತೇವೆ. ರಾಗಿಯನ್ನು ವರ್ಷದ 350 ಕಾಲನೂ ಇಡಬಹುದು. ರಾಗಿ ತಿಂದರೆ ಹೆಚ್ಚಾಗಿ ಫೈಬರ್ ಕಂಟೆಂಟ್ ಸಿಗುತ್ತದೆ. ಮತ್ತು ಮೊಟ್ಟೆ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತದೆ. ಈ ಮೊಟ್ಟೆಯಿಂದ ಮೆದುಳು ಕಣ್ಣಿಗೆ ತುಂಬ ಒಳ್ಳೆಯದು. ಆದ್ದರಿಂದ ಮಕ್ಕಳಿಗೆ ಹೆಚ್ಚಾಗಿ ಮೊಟ್ಟೆಯನ್ನು ತಿನ್ನಿಸುವುದು ತುಂಬ ಒಳ್ಳೆಯದು. ದಿನಕ್ಕೆ 2 ರಿಂದ 3 ಮೊಟ್ಟೆಯನ್ನು ತಿನ್ನುವುದು ಒಳ್ಳೆಯದು. ಅದರಲ್ಲೂ ನನ್ನ ಮಗನಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಮತ್ತು ಅವ್ರ ಅಪ್ಪ ಬಂದರು ಅದೇ ಟೈಮಿಗೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ ಅವ್ರ ಅಪ್ಪಂಗೆ. ವೆಯ್ಟ್ ಮಾಡಿ ಮತ್ತೆ ಅವ್ರ ಅಪ್ಪ ಬಂದ ತಕ್ಷಣವೇ ಹಾಲಿಸ್ಕೊಂಡು ಫ್ರಿಜ್ಜಿಗೆ ಊಟ ತಂದಿಟ್ಟು ನಮಗೆಲ್ಲ ಹೆಲ್ಪ್ ಮಾಡಿ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದೇನೆ ಏನೇನಿದೆ ಅಂತ ಎಲ್ಲನೂ ಡೀಟೇಲ್ಸ್ ಹೇಳಿ ಊಟಕ್ಕೆ ತಗೊಬಂದು ಅವ್ರ ಅಪ್ಪನ ಕೂರಿಸ್ತಾ ಇದ್ದೇನೆ. ಮತ್ತು ನಮ್ಮ ಮನೆಯವರು ಲಾಸ್ಟ್ ರಿವ್ಯೂ ಕೊಡ್ತಾರೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.